ಹಲೋ ಎಲ್ರಿಗೂ ನಮಸ್ಕಾರ. ರಾಕಿ ವ್ಲಾಗ್ಸ್ಗೆ ಸ್ವಾಗತ. ನಾನು ನನ್ನ ವೈಫು ಇನ್ಮೇಲಿಂದ ವ್ಲಾಗ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ವೈಫ್ನ. ನಾವು ಹೋಗ್ತಿರೋದು ಬಂದು ಗೋವಾ. ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ವ್ಲಾಗ್ಸ್ ಮಾಡೋಣ ಅಂತ ಮುಂಚೆಯಿಂದ ಅನ್ಕೊತಾನೆ ಇದ್ದೋ. ನಮ್ಮದು ಮದುವೆ ಆಗಿ 1 year ಆಯಿತು. ಇವಾಗ ಸ್ಟಾರ್ಟ್ ಮಾಡಿ ನಾವು ಹೋಗ್ತಿರೋದು ಬಂದು 3 ಮೆಂಬರ್ಸ್. ನಾನು, ನನ್ನ ವೈಫ್ ಮತ್ತು ನನ್ನ ವೈಫ್ ಫ್ರೆಂಡ್ ವರ್ಷಿಣಿ ಅಂತ. ಈಗ ಇಸ್ಕಾನ್ ಹತ್ರ ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಬಂದು ಹೋಗ್ತಾ ಫ್ಲೈಟಲ್ಲಿ ಹೋಗೋಣ, ಬರ್ತಾ ಟ್ರೈನಲ್ಲಿ ಬರೋಣ ಅಂತ. ಇನ್ನೇನು ಹತ್ರ ಏರ್ಪೋರ್ಟ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು 10 kilometers ಇದೆ. ಟ್ರಾಫಿಕ್ ಏನು ಅಷ್ಟೊಂದಿಲ್ಲ. ನಮ್ಮ ಮನೆ ಹತ್ರದಿಂದ ಏರ್ಪೋರ್ಟ್ಗೆ ಜಸ್ಟ್ 1.5 hour ಅಲ್ಲೇ ಕರ್ಕೊಂಬಂದ್ಬಿಟ್ರು ಕ್ಯಾಬ್ ಅವರು. ಇಲ್ಲಿ ಬಾಗೇಪಲ್ಲಿ ಹೈವೇಯಿಂದ ಲೆಫ್ಟ್ ತಗೊಂಡು ಏರ್ಪೋರ್ಟ್ ಸೈಡ್ ಹೋಗ್ತಿದ್ದಾರೆ. ಇನ್ನೊಂದು 10 to 15 minutes ಇಳಿಬೇಕು. ಟರ್ಮಿನಲ್ 1ಗೆ ನಾವು ಹೋಗ್ತಾ ಇರೋದು. ಫ್ಲೈಟ್ ಇರೋದು ಟರ್ಮಿನಲ್ 1ಇಂದ. ಎಲ್ಲ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಗೋವಾದಲ್ಲಿ ರೂಮ್ ಕೂಡ ಬುಕ್ ಆಗಿದೆ. ಬರ್ತಾ ಟ್ರೈನ್ ಕೂಡ ಬುಕ್ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ನನ್ನ ವೈಫ್ ಮತ್ತು ವರ್ಷಿಣಿ ಅವರು ತುಂಬ ಎಕ್ಸೈಟ್ ಆಗಿದ್ದಾರೆ ಫ್ಲೈಟಲ್ಲಿ ಹೋಗೋಕ್ಕೆ. ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆದರೆ ಸಾಕು. ಮೇಯ್ನ್ ನಮ್ಮ ಇಂಟೆನ್ಷನ್ ಬಂದು ಎಲ್ಲ ಪ್ಲೇಸಸ್ಸು ಕವರ್ ಮಾಡಬೇಕು ಅನ್ನೋದೇ ಈ ಟ್ರಿಪ್ಪಲ್ಲಿ ನಾವು ಅಂದ್ಕೊಂಡಿರೋ ಪ್ಲ್ಯಾನು. ಬಂದು ಇನ್ನೇನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇಳಿಬೇಕು. ಟರ್ಮಿನಲ್ 1 ಸೈಡ್ ಹೋಗ್ತಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಮೆಟ್ರೋ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಡೈರೆಕ್ಟಾಗಿ ಮೆಟ್ರೋದಲ್ಲೇ ಬಂದ್ಬಿಡ್ಬೋದು ಏರ್ಪೋರ್ಟ್ಗೆ. ಟ್ರಾಫಿಕ್ ಇಶ್ಯೂ ಕಮ್ಮಿ ಆಗ್ಬೋದು. ಕ್ಯಾಬ್ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಟರ್ಮಿನಲ್ 2 ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ನಮ್ಮ ಫ್ಲೈಟ್ ಟರ್ಮಿನಲ್ 1ಗೆ ಬರೋದು. 1ಇಂದ ಡಿಪಾರ್ಚರ್. ನೋಡ್ಬೋದು ಅಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಸ್ಟ್ಯಾಚ್ಯೂ. 108 feet ಇದೆ ಸ್ಟ್ಯಾಚ್ಯೂ. ನೋಡೋಕ್ಕೆ ತುಂಬ ದೊಡ್ಡದು, ಸೂಪರ್ ಆಗಿದೆ ಮಾತ್ರ. ಬಂದಾಗ ಮಿಸ್ ಮಾಡಬೇಡಿ. ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಏರ್ಪೋರ್ಟು ನಮ್ಮದು. ಅದೇ ಟರ್ಮಿನಲ್ 1ಗಿಂತ ಟರ್ಮಿನಲ್ 2 ಸೂಪರ್ ಆಗಿದೆ. ಅದು ಇಂಡಿಯಾದಲ್ಲೇ ಬೆಸ್ಟ್ ಏರ್ಪೋರ್ಟು ನಮ್ಮ ಬೆಂಗಳೂರಲ್ಲಿರೋದು. ನೋಡ್ಬೋದು ಅಲ್ಲಿ ದೊಡ್ಡದಾಗಿರೋ ಪಿಲ್ಲರು, ಅದೇ ಅನಿಸುತ್ತೆ ಏರೋಪ್ಲೇನ್ಗೆ ಸಿಗ್ನಲ್ ಕೊಡೋದು. ಈಗ ತಾನೇ ಏರ್ಪೋರ್ಟಲ್ಲಿ ಇಳಿದು ಇವಾಗ ಬ್ಯಾಗ್ ವೆಯ್ಟ್ ಚೆಕ್ ಮಾಡಿಸ್ಬೇಕು. ಕ್ಯಾಬಿನ್ ಬ್ಯಾಗು 15 kgs ಒಳಗಿರ್ಬೇಕಂತೆ. ನಮ್ಮ ಹತ್ರ ಇರೋ ಬ್ಯಾಗು 7 kgs ಇರಬೇಕಂತೆ. ಮತ್ತು ನಾವು ಕ್ಯಾಬಿನ್ ಬ್ಯಾಗಲ್ಲಿ ಪವರ್ ಬ್ಯಾಂಕ್ಸು ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಏನೂ ಇಡಬಾರ್ದು. ವೆಯ್ಟ್ ಏನಾದರೂ ಎಕ್ಸ್ಟ್ರಾ ಆದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅಲ್ಲೇ ಫುಲ್ಲು ಬೆಲ್ಟು ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಓಪನ್ ಮಾಡಿ ಬ್ಯಾಗ್ ಚೆಕ್ ಮಾಡಿಸ್ಬೇಕು. ಮುಂದೆ ಎಲ್ಲ ಚೆಕ್ ಮಾಡಿಸಿ ನಮ್ಮದು ಗೇಟ್ ನಂಬರ್ 28 ಹತ್ರ ಬಂದಿದ್ದೀವಿ. ನಂಬರ್ ಆಫ್ ಫ್ಲೈಟ್ಸ್ ಇದೆ ಅಲ್ಲಿ. 5 ನಿಮಿಷಕ್ಕೂ ಟೇಕ್ ಆಫ್ ಆಗ್ತಾ ಇರುತ್ತೆ. 5 ನಿಮಿಷಕ್ಕೂ ಅರೈವಲ್ಸ್ ಬರ್ತಾ ಇರುತ್ತೆ ಫ್ಲೈಟ್ಸು ನಾವು ಆಕಾಶದಲ್ಲಿ ನೋಡ್ಬೇಕಾದ್ರೆ ಚಿಕ್ಕದು ಅನ್ಕೋತೀವಿ, ಬಟ್ ಇಲ್ಲಿ ನೋಡ್ಬೋದು ತುಂಬ ದೊಡ್ಡದು ಏರೋಪ್ಲೇನು. ಒಂದು 5-6 ಬಸ್ ಹಾಕಬೇಕು ಒಂದು ಫ್ಲೈಟ್ಗೆ. ಇಲ್ಲಿ ತುಂಬ ಗೇಟ್ಸ್ ಇದೆ, ಒಂದು 50 ಗೇಟ್ಸ್ ಇದೆ. ಇಲ್ಲಿ ಆಲ್ ಓವರ್ ಇಂಡಿಯಾ ಹೋಗುತ್ತಷ್ಟೇ. ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ ಎಲ್ಲ ಟರ್ಮಿನಲ್ 2 ಅಲ್ಲಿ ಹೋಗುತ್ತೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ. ಏರ್ಪೋರ್ಟ್ ಅಂತೂ ಸಖತ್ ದೊಡ್ಡದಾಗಿದೆ, ಸೂಪರ್ ಆಗಿದೆ. ನಮ್ಗೇನು ಬೇಕು ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಬಟ್ ಪ್ರೈಸಸ್ ಎಲ್ಲ 1 to double ಇರುತ್ತೆ. ಬಟ್ KFC ಮೆಕ್ಡೊನಾಲ್ಡ್ಸಲ್ಲೆಲ್ಲ ಬೆಂಗಳೂರಲ್ಲಿ ಏನಿದೋ ಅದೇ ರೇಟ್ಸ್ ಇತ್ತು. ಬೆಸ್ಟು ನೀವು ಈ ಥರ ಸ್ಟೋರಿಗೆ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ 1 to double ರೇಟ್ ಕೊಡಬೇಕಾಗುತ್ತೆ. ನಾನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗಿದ್ರಿಂದ ತುಂಬ ಎಕ್ಸೈಟೆಡ್ ಆಗಿದ್ದೆ. ಅಲ್ಲಿ ಎಷ್ಟು ಫ್ಲೈಟ್ಸ್ ಬರ್ತಾಯಿತ್ತು, ಎಲ್ಲ ಫ್ಲೈಟ್ಸು ನೋಡ್ತಾ ಇದ್ದೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಲಗೇಜ್ನ ತೊಗೊಳ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇಂಡಿಗೋ ಫ್ಲೈಟ್ಸಲ್ಲಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ನಮಗೊಂಚೂರು ಭಯ ಇತ್ತು, ಅಯ್ಯೋ ಈ ಲಗೇಜಸ್ ಎಲ್ಲ ನಾವು ವೀಡಿಯೋಸ್ ನೋಡಿದ್ವಿ ಬೇರೆ ಕಡೆ, ಹೆಂಗೆಂಗೋ ಕೇರ್ಲೆಸ್ಸಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು. ಬಟ್ ಇಂಡಿಗೋ ಫ್ಲೈಟಲ್ಲಿ ಸಖತ್ತಾಗಿ ಹ್ಯಾಂಡಲ್ ಮಾಡಿದರು ಎಲ್ಲ ಲಗೇಜು ಕೂಡ. ನಾನಂತೂ ಎಲ್ಲ ನೋಡ್ತಾ ಇದ್ದೆ ಕೂತ್ಕೊಂಡು. ನಮ್ಮ ಫ್ಲೈಟ್ ಇದ್ದಿದ್ದು 7:35ಗೆ. ಬಟ್ ನಾವು ಬೇಗ ಏರ್ಪೋರ್ಟಿಗೆ ಹೋಗಿದ್ದರಿಂದ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ವಿ, ಎಲ್ಲನೂ ನೋಡ್ತಾ ಇದ್ವಿ. ನಾನಂತೂ ಫಸ್ಟ್ ಟೈಮ್ ಹೋಗಿದ್ದರಿಂದ ನನಗಂತೂ ತುಂಬ ಖುಷಿ ಆಯಿತು. ಎಲ್ಲನೂ ನೋಡಿ ಎಲ್ಲರೂ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸು. ಇನ್ನು ನಮ್ಮ ಬೋರ್ಡಿಂಗಿಗೆ ಟೈಮ್ ಇತ್ತು, ಹಾಗಾಗಿ ನಾವು ಅಲ್ಲಿ ಕೂತಿ ಹೋಗೋ ಬರೋ ಫ್ಲೈಟ್ಸ್ನ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ನಾವಿದ್ದಿದ್ದ ಕಡೆ ಇಂಡಿಗೋ ಫ್ಲೈಟ್ಸೇ ಇತ್ತು, ಏರ್ ಇಂಡಿಯಾ ಇಂಡಿಗೋ ಫ್ಲೈಟ್ಸೇ ಇತ್ತು. ಬಟ್ ಇಂಡಿಗೋ ಸರ್ವಿಸ್ ಅಂತೂ ತುಂಬ ಚೆನ್ನಾಗಿತ್ತು.
ಅಂತೂ ಇಂತೂ ವೆಯ್ಟ್ ಮಾಡಿ ಟೈಮ್ ಬಂದೇ ಬಿಡ್ತು. ಈಗ ನಾವು ಬೋರ್ಡಿಂಗ್ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಗೇಟ್ ನಂಬರ್ 28 ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬೋರ್ಡಿಂಗ್ ಮಾಡೋಕ್ಕೋಸ್ಕರ. ಆಮೇಲೆ ಇಲ್ಲಿ 28 ಗೇಟ್ ಹತ್ರ ಬಂದಮೇಲೆ ಬೋರ್ಡಿಂಗ್ ಪಾಸ್ನ ಅಲ್ಲಿದ್ದವ್ರಿಗೆ ಕೊಟ್ಟು ಅದನ್ನು ಚೆಕ್ ಮಾಡಿಸಿ ಒಳಗಡೆ ಹೋಗ್ತಾ ಇದ್ದೀವಿ. ನಮಗೆ ಡೈರೆಕ್ಟ್ ಫ್ಲೈಟ್ ಒಳಗಡೆ ಎಂಟ್ರಿ ಸಿಕ್ತು. ನೋಡ್ತಾ ಇರ್ಬೋದು ನೀವೇ, ಹೋಗ್ತಾ ಇದ್ದೀವಿ ಫ್ಲೈಟ್ ಒಳಗಡೆ. ಒಂದು ಬ್ರಿಡ್ಜ್ ಮಾಡಿದ್ದಾರೆ, ಆ ಬ್ರಿಡ್ಜ್ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಡೈರೆಕ್ಟ್ ನಮ್ಮನ್ನ ಫ್ಲೈಟ್ ಒಳಗಡೆ ಕರ್ಕೊಂಡು ಹೋಗುತ್ತೆ. ನೋಡ್ಬೋದು ಎಲ್ಲರೂ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ಅದ್ರೊಳಗಡೆ ಹೋಗೋದು ಕೂಡ ತುಂಬ ಚೆನ್ನಾಗಿತ್ತು. ಹತ್ತತ್ರ ಇನ್ನೇನು ಫ್ಲೈಟ್ ಹತ್ರ ಬಂದ್ವಿ. ಈಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಅಲ್ಲೆಲ್ಲ ಗಗನಸಖಿಯರು ಕಾಣ್ತಾ ಇದ್ದಾರೆ ನಿಮಗೆ. ಹೋಗಿದ ತಕ್ಷಣ ವೆಲ್ಕಮ್ ಮಾಡಿದ್ರು. ಆಮೇಲೆ ನಮ್ಮ ಸೀಟ್ನ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋದಾಗ ಅಷ್ಟು ಜನ ಇನ್ನೂ ಬಂದಿರಲಿಲ್ಲ, ಅದಕ್ಕೆ ನಾವು ಬೇಗ ಬೇಗ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಈಗ ನಿಮಗೆ ಫ್ಲೈಟ್ಸ್ ಕಾಣಿಸ್ತಾ ಇದೆ. ಅದು ನಮ್ಮ ಅಕ್ಕಪಕ್ಕದ ಫ್ಲೈಟ್ಸು. ನಾವು ಒಂದು ವಿಂಡೋ ಸೀಟ್ ತೊಗೊಂಡಿದ್ವಿ, ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ, ನಾವು ನೋಡೋ ಅಷ್ಟು ಚಿಕ್ಕದಾಗಿ ಇಲ್ಲವೇ ಇಲ್ಲ ಫ್ಲೈಟ್ಸು. ಒಳಗಡೆ ನೋಡ್ಬೋದು ಎಷ್ಟು ದೊಡ್ಡದಿದೆ, ಎಷ್ಟು ಜನ ಇದ್ದಾರೆ. ನಾವು ಹೋಗಿದ್ದ ಫ್ಲೈಟು ಫುಲ್ ಆಗಿತ್ತು, ಯಾವುದೇ ರೀತಿ ಸೀಟ್ ಖಾಲಿ ಕೂಡ ಇರಲಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಇಂಡಿಗೋಲಂತೂ ನನಗಂತೂ ತುಂಬ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೋಡ್ಬೋದು ಹೆಂಗಿದೆ ಒಳಗಡೆ. ಇವಾಗ ನಾವು ಫ್ಲೈಟಲ್ಲಿ ಕೂತಿದ್ದೀವಿ. ಗಗನಸಖಿಯರು ಅವರು ನಮಗೆ ಇನ್ಸ್ಟ್ರಕ್ಷನ್ ಕೊಡೋಕೆ ನಿಂತಿದ್ದಾರೆ. ಈಗ ಫ್ಲೈಟ್ ಮೂವ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ, ಬಟ್ ಫ್ಲೈಟ್ ಮೂವ್ ಆಗ್ತಾ ಇದೆ, ನೀವೀಗ ನೋಡ್ಬೋದು. ಸ್ವಲ್ಪ ಡಿಲೇ ಆಯಿತು. ನಮ್ಮ ಫ್ಲೈಟು ಬಂದು 7:35 ಇದ್ದಿದ್ದು 7:45ಗೆ ಆನ್ ಬೋರ್ಡ್ ಅದು. ಟೇಕ್ ಆಫ್ ಆಗೋವರೆಗೂ ನಮಗೆ ಬಸ್ ಥರ ಫೀಲ್ ಆಗುತ್ತೆ. ಬಸ್ ಹೆಂಗೆ ಮೂವ್ ಆಗುತ್ತೋ ಹಂಗೆ ಫ್ಲೈಟು ಮೂವ್ ಆಗ್ತಾ ಇದೆ. ನಾವು ಫ್ಲೈಟ್ ಆನ್ ಬೋರ್ಡ್ ಆಗಿ ಟರ್ಮಿನಲ್ 1 ಆದರೂ ರನ್ವೇ ಟರ್ಮಿನಲ್ 2ವರೆಗೂ ಬಸ್ಸಲ್ಲಿ ಹೋಗೋ ಥರ ಹೋಗ್ತಾನೆ ಅವರೇ. ಒಂದು 6-7 ಕಿಲೋಮೀಟ್ರ್ ಹೋಗೋ ಥರ ಫೀಲ್ ಆಯಿತು ನಮಗೆ. ನನ್ನ ವೈಫ್ ಕೈಗೆ ಮೊಬೈಲ್ ಕೊಟ್ಬಿಟ್ಟಿದ್ದೀನಿ, ಯಾಕಂದರೆ ಅವಳೇ ವಿಂಡೋ ಸೀಟ್ ಪಕ್ಕ ಕೂತಿದ್ದಿದ್ದು. ನನಗೆ ಕೈ ನೋತೈತೆ, ನನ್ನ ಕೈಯಲ್ಲಿ ಆಯ್ತಿಲ್ಲ ಅಂತ ಹೇಳ್ತಾ ಇದ್ಲು. ಬಟ್ ನಾನು ಕೊಟ್ಟು ಹೆಂಗೋ ರೆಕಾರ್ಡ್ ಮಾಡಮ್ಮ, ಫಸ್ಟ್ ಟೈಮ್ ಅಲ್ವಾ, ಫಸ್ಟು ವ್ಯೂ ಎಂಜಾಯ್ ಮಾಡೋದು ಬಿಟ್ಟು ನಾನೊಂದು ಕೆಲಸ ಕೊಟ್ಬಿಟ್ಟಿದ್ದೀನಿ, ರೆಕಾರ್ಡ್ ಮಾಡೋದು. ನಾನು ಆಗಲೇ ಹೇಳ್ದಾಗೆ ಟರ್ಮಿನಲ್ 1ಅಲ್ಲಿ 50 ಗೇಟ್ಸ್ ಮೇಲಿದೆ. ಇಲ್ಲಿ ನೋಡ್ಬೋದು ಒಂದೊಂದು ಗೇಟ್ಗೂ ಒಂದೊಂದು ಫ್ಲೈಟು ಪಾರ್ಕ್ ಮಾಡಿದ್ದಾರೆ. ಅಲ್ಲಿ ಆನ್ ಬೋರ್ಡ್ ಮಾಡಿಕೊಂಡು ಅವ್ರು ರನ್ವೇಗೆ ಹೋಗ್ತಾರೆ ಫ್ಲೈಟ್ಸ್ ಎಲ್ಲ. ಫ್ಲೈಟು ನೋಡ್ಬೋದು ಲೆಫ್ಟು ರೈಟು ಟರ್ನ್ ಮಾಡಿ ರೋದಿಸ್ತಾವನೆ ಪೈಲಟು. ಇನ್ನೂ ಎಷ್ಟು ದೂರ ಆಯಿತೋ ರನ್ವೇ, ಇವಾಗುತ್ತೆ ಅವಾಗುತ್ತೆ ಟೇಕ್ ಆಫ್ ಅಂದ್ಕೊಳ್ತಾ ಇದ್ದೀವಿ. ಇನ್ನೂ ಆಯ್ತಾನೆ ಇಲ್ಲ, ಮೂವ್ ಆಗ್ತಾನೆ ಅವನೇ ಒಂದು 6 to 7 ಕಿಲೋಮೀಟರ್ಸು. ಅದೆಷ್ಟು ರನ್ವೇಸ್ ಇದೆಯೋ, ಅದೆಷ್ಟು ಫ್ಲೈಟ್ಸ್ ಇದೆಯೋ ನಮಗಂತೂ ಅರ್ಥನೇ ಆಗ್ತಾಯಿಲ್ಲ. ಎಲ್ಲಿ ನೋಡಿದ್ರೂ ಫ್ಲೈಟು, ಎಲ್ಲಿ ನೋಡಿದ್ರೂ ರನ್ವೇ, ಎಲ್ಲಿ ನೋಡಿದ್ರೂ ಗ್ರೀನ್ ಲೈಟ್ಸು, ರೆಡ್ ಲೈಟ್ಸು. ಫುಲ್ಲು ಎಲ್ಲಿ ನೋಡಿದ್ರು ಲೈಟ್ಸು. ಇವಾಗ ಟೇಫಕ್ ಆಗ್ತಾರೆ, ಅವಾಗ ಆಗ್ತಾರೆ ಅಂದ್ಕೊಂಡು ಫುಲ್ಲು. ನಾನಂತೂ ಫಸ್ಟ್ ಟೈಮ್ ಹೋಗಿದ್ದರಿಂದ ಸ್ವಲ್ಪ ಭಯ ಅಂತೂ ನನಗಿತ್ತು. ಇವರಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು, ನಾನಂತೂ ಭಯ ಪಟ್ಕೊಂಡೆ. ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ, ಟೇಕ್ ಆಫ್ ಮಾಡ್ತಾರೆ, ಇವಾಗುತ್ತೆ ಅವಾಗುತ್ತೆ ಅಂತ. ಬಟ್ ಚೆನ್ನಾಗಿತ್ತು ಹೋಗಿದ್ದು. ಟೇಕ್ ಆಫ್ ಆಗೋಕ್ಕೆ ತುಂಬ ಟೈಮ್ ತೊಗೊಂತು. ಲೈಕ್ ಅಲ್ಲೇ ಅವರು ಒಂದು 4-5 ಕಿಲೋಮೀಟ್ರ್ ಸುತ್ತಾನೇ ಇದ್ದರು. ರನ್ವೇನೇ ತುಂಬ ದೂರ ಇತ್ತು ನಾವು ಹೋಗ್ಬೇಕಾಗಿದ್ದು ರನ್ವೇ. ಚೆನ್ನಾಗಿತ್ತು. ವಿಂಡೋ ಸೀಟಲ್ಲಿ ಕುತ್ಕೊಂಡು ನಾನು ಎಲ್ಲ ಎಂಜಾಯ್ ಮಾಡ್ತಾಯಿದ್ದೆ. ಇವ್ರು ನೋಡ್ತಾ ಇರ್ಬೋದು ಆ ಸೈಡ್ ವೈಟ್ ಲೈನ್ಸ್ ಏನು ಕಾಣಿಸ್ತಿದೆ ಅದು ಬಂದು ಟರ್ಮಿನಲ್ 1. ಈ ಸೈಡ್ ಏನು ಗೋಲ್ಡ್ ಲೈಟ್ಸ್ ಕಾಣಿಸ್ತಿದೆಯಲ್ಲ ಅದು ಬಂದು ಟರ್ಮಿನಲ್ 2. ಅದು ಈಗ ಹೊಸ್ದಾಗಿ ಆಗಿರುವಂಥ ಏರ್ಪೋರ್ಟು. ನಾನು ಎಲ್ಲ ಇವ್ರು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ನನ್ನ ಹಸ್ಬೆಂಡ್ ಹೋಗ್ತಾ ಇರೋದು. ಇವರೆಲ್ಲ ನಂಗೆ ಹೇಳ್ತಾ ಇದ್ರು, ನಾನು ಎಂಜಾಯ್ ಮಾಡ್ತಾಯಿದ್ದೆ. ಅದರಲ್ಲಿ ಬಿಡಿ ಇವ್ರು ವೀಡಿಯೋ ಆ ಕಡೆ ಇಟ್ಕೋ ಈ ಕಡೆ ಇಟ್ಕೋ ಅಂತ ನನಗೆ ಹಿಂಸೆ ಕೊಡ್ತಾಯಿದ್ರು. ನನಗೆ ಕೈಯೇ ನೋವೇ ಬಂದ್ಬಿಡ್ತು. ಅವ್ರು ಅಷ್ಟು ಸುತ್ತಾ ಇದ್ರು ಏರ್ಪೋರ್ಟಲ್ಲಿ. ಟರ್ಮಿನಲ್ 1 ದೊಡ್ಡದು ಅಂದ್ಕೊಂಡ್ರೆ ಟರ್ಮಿನಲ್ 2 ಇನ್ನೂ ಯೂಜ್ ಆಗಿದೆ. ಯಪ್ಪ, ಫೈನಲಿ ಹಂಗೆ ಸುತ್ತಾಕಿ ಟರ್ಮಿನಲ್ 1 ಬಿಟ್ಟು ಟರ್ಮಿನಲ್ 2 ಬಿಟ್ಟು ರನ್ವೇಗೆ ಬಂದ. ನಮಗಂತೂ ಸಾಕಾಗೋಯ್ತು. ಈಗ ಟೇಕ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ದ. ಟೇಕ್ ಆಫ್ ಆಗೋಕ್ಕೆ 300 ಕಿಲೋಮೀಟರ್ಸ್ ಫಾಸ್ಟಲ್ಲಿ ಹೋಗ್ಬಿಟ್ಟು ಒಂದೇ ಸತಿ ಜೀ ಅಂತ ಎತ್ಬಿಡ್ತಾನೆ ಮೇಲಕ್ಕೆ. ನನಗಿದು ಸೆಕೆಂಡ್ ಟೈಮ್ ಆದರೂ ನನಗೆ ವಂಡರ್ಲಾ ಥರ ಫೀಲ್ ಆಯ್ತಿತ್ತು ಆ ಟೇಕ್ ಆಫ್ ಆಗಿದ್ದ ಮೂಮೆಂಟು. ನನ್ನ ವೈಫ್ಗಿನ್ ಭಯನೇ ಆಗಲಿಲ್ಲ. ಆಮೇಲೆ ನಾನು ಉಯ್ ಅನ್ನೋದು ನೋಡಿ ಅವಳು ಅಯ್ಯಪ್ಪ ಅಂತ ಬಡ್ಕೋತಾ ಇದ್ಲು. ನಮ್ಮ ಸೀಟ್ ಮುಂದೆ ಒಬ್ಬ ಯಾರೋ ಮಗು ಕೂತವನೆ, ಶೂಟ್ ಆಗ್ತವನೆ. ನಮಗೆ ತಲೆನೋವು ಬರ್ತೈತೆ. ಇದು ಬೇರೆ ಟೇಕ್ ಆಫ್ ಆಯ್ತಾ ಇಲ್ಲ, ಅವ್ನು ಬೇರೆ ವಟ ಅಂತಾನೆ. ಅಂತೂ ಇಂತೂ ಟೇಕ್ ಆಫ್ ಆಯಿತು. ಅದೊಳ್ಳೆ ಗುಯ್ ಅಂತ ಇರುತ್ತೆ ಫ್ಲೈಟು. ಬೆಟರ್ ಹತ್ತಿ ಇಟ್ಕೊಳ್ಳೋದು ಬೆಸ್ಟು. ಇಲ್ಲ ಏನಾದರೂ ಇಯರ್ಬಡ್ಸ್ ಹಾಕ್ಕೊಂಡು
ಗಿಲಮ್ ನೋಡಿಕೊಂಡು ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡಿಕೊಂಡು ಆಗ ಫ್ಲೈಟ್ ನಾಯ್ಸ್ ನಾವು ಅವಾಯ್ಡ್ ಮಾಡ್ಬೋದು. ಇದೇ ನೋಡಿ ಬೆಂಗಳೂರು ಸಿಟಿ ಹೆಂಗೆ ಕಾಣಿಸ್ತಾ ಇದೆ, ಒಳ್ಳೆ ಸ್ಟಾರ್ಸ್ ಎಲ್ಲ ಮೇಲ್ ನೋಡ್ತಾ ಇದ್ದು ಇಷ್ಟು ದಿನ. ಕೆಳಗಡೆನೆ ಲೈಟ್ಸ್ಗೆ ಬೆಂಗಳೂರು ಲೈಟ್ಸು ಅದು ಸ್ಟಾರ್ ಥರ ಕಾಣಿಸುತ್ತೆ ನಾವು ಮೇಲಿಂದ ನೋಡಬೇಕಾದ್ರೆ. ಗೂಗಲ್ ಮ್ಯಾಪ್ಸ್ ಹೆಂಗಿರುತ್ತೋ ವ್ಯೂಸು ಅದೇ ಥರ ಇದು ಸೇಮ್ ಫೀಲಿಂಗ್ ಕೊಡುತ್ತೆ. ಇಷ್ಟೊತ್ತು ಏರ್ಪೋರ್ಟಲ್ಲಿ ರೈಟು ಲೆಫ್ಟು ಮಾಡ್ತಾ ಇದ್ದ, ಈಗ ಆಕಾಶದಲ್ಲೇ ರೈಟ್ ಸೈಡು ಲೆಫ್ಟ್ ಸೈಡು ಟರ್ನ್ ಆಗ್ತಾ ಇರುತ್ತೆ. ಆಕಾಶದಲ್ಲೇ ಅಲ್ಲಿ ನೀವು ಮಿರರ್ ರಿಫ್ಲೆಕ್ಷನಲ್ಲಿ ಒಂದು ಪಾಪು ನೋಡ್ಬೋದು. ಆವಾಗಲೇ ನಾವು ಹೇಳ್ತೀವಲ್ಲ ಶೂಟ್ ಆಗ್ತಾವನೆ, ಒಂದು ಸೆಕೆಂಡ್ ಕೂಡ ಗ್ಯಾಪ್ ಕೊಡ್ದಿರ ಮಾತಾಡ್ತಾನೇ ಅವನೇ. ನಾವು ಎಂಜಾಯ್ ಮಾಡ್ತಾಯಿದ್ದೋ. ಮಕ್ಕಳಂದರೆ ಹಾಗೆ, ಅವರು ಮಾತಾಡ್ತಿದ್ರೇ ಚೆಂದ. ಇನ್ನೇನು ಲ್ಯಾಂಡ್ ಆಗೋ ಸಿಚುವೇಶನ್ ಬಂತು. ನನ್ನ ವೈಫು ನನಗೆ ವಿಂಡೋ ಸೀಟ್ ಬಿಟ್ಕೊಟ್ಲು. ಆದರೂ ಒಳಗಡೆ ಒಂದು ಸ್ವಲ್ಪ ನೋವಿದೆ, ಬಟ್ ಆದರೂ ನಾನು ಸ್ವಲ್ಪ ವ್ಯೂ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ನನ್ನ ವಿಂಡೋ ಸೀಟ್ಗೆ ಕುಂಡ್ರಿಸಿದ್ಲು. 2 ಏರ್ಪೋರ್ಟ್ ಇದೆ ಗೋವಾದಲ್ಲಿ, ಡ್ಯಾಬಲಿಮ್ ಏರ್ಪೋರ್ಟ್ ಮತ್ತು ಮನೋಹರ್ ಏರ್ಪೋರ್ಟು. ನಾರ್ತಲ್ಲಿ ಬರೋದು ಮನೋಹರ್ ಏರ್ಪೋರ್ಟು, ಸೌತಲ್ಲಿ ಬರೋದು ಡ್ಯಾಬಲಿಮ್ ಏರ್ಪೋರ್ಟು. ನಾವು ಇಲ್ಲಿ ಮನೋಹರ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ್ದೀವಿ. ಇಲ್ಲಿಂದ ನಾವು ಅಂದ್ಕೊಂಡಿರೋ ಪ್ಲೇಸಸ್ ವಿಸಿಟ್ ಮಾಡೋಕ್ಕೆ ನಮಗೆ ತುಂಬ ನಿಯರೆಸ್ಟ್ ಇದೆ. ನಮ್ಮ ರೂಮ್ಸ್ ಕೂಡ ಇಲ್ಲಿಂದ ಹತ್ರ, ಮತ್ತು ನಾರ್ತಲ್ಲಿರೋ ಬೀಚಸ್ ಎಲ್ಲ ಇಲ್ಲಿಂದ ಹತ್ರ ನಮಗೆ. ಸೊ ನಾವು ಇದನ್ನು ಚೂಸ್ ಮಾಡೋದು ಮನೋಹರ್ ಏರ್ಪೋರ್ಟ್ನ. ಪೈಲಟ್ ಅಂದ್ಕೊಂಡ್ರೆ ಅರ್ಧ ಅವರಲ್ಲಿ ತಂದು ಬಿಸಾಕ್ಬೋದು, ಬಟ್ ಅವರು 1 ಅವರ್ ಎಲ್ಲೇ ಹೋದ್ರು, ಶಾರ್ಟ್ ಡಿಸ್ಟೆನ್ಸ್ ಆದರೂ ಲಾಂಗ್ ಡಿಸ್ಟೆನ್ಸ್ ಆದರೂ ಮಿನಿಮಮ್ 1 ಅವರ್ ಇರುತ್ತೆ ಫ್ಲೈಟ್ ಜರ್ನಿ. ಚಿಕ್ಕದೇ ಮನೋಹರ್ ಏರ್ಪೋರ್ಟು, ಬಟ್ ಬ್ಯೂಟಿಫುಲ್ ಆಗಿದೆ, ಸೂಪರ್ ಆಗಿದೆ ಮಾತ್ರ ಈ ಏರ್ಪೋರ್ಟು. ಈಗ ಸ್ಟಾಪ್ ಆಯಿತು. ನಮ್ಮ ಬ್ಯಾಗ್ಸ್ ಎಲ್ಲ ಎತ್ಕೊಂಡು ನಾವು ಇಲ್ಲಿಗೆ ಒಂದು ಬಸ್ ಬರುತ್ತೆ. ಬಸ್ ಥ್ರೂ ನಾವು ಎಕ್ಸಿಟ್ ಗೇಟ್ಸ್ ಹತ್ರ ಬಿಡ್ತಾರೆ. ಆಮೇಲೆ ಇವರೇ ಇನ್ಫಾರ್ಮ್ ಮಾಡ್ತಾರೆ ನಮ್ಮ ಲಗೇಜ್ ಎಲ್ಲಿ ಬರುತ್ತೆ ಅಂತ. ಕ್ಯಾಬಿನ್ 2 ಅಂದರು. ಅಲ್ಲೋಗಿ ನಾವು ಕ್ಯಾಬಿನ್ ಲಗೇಜ್ ಎಲ್ಲ ರಿಸೀವ್ ಮಾಡ್ಕೋಬೇಕು. ಪೇಂಟಿಂಗ್ಸ್ ಎಲ್ಲ ಸೂಪರ್ ಆಗಿದೆ. ಇದಿಷ್ಟು ನಮ್ಮದು ಫ್ಲೈಟ್ ಜರ್ನಿ ವ್ಲಾಗು. ದಯವಿಟ್ಟು ರಾಕಿ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೋವಾ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಧನ್ಯವಾದಗಳು.